ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ವೆಜ್ ಬಿರಿಯಾನಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ವೆಜ್ ಬಿರಿಯಾನಿ ಮಾಡಲು 2 ಸೀರ್ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ತೆಳುವಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, 1 ಮೀಡಿಯಮ್ ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು ಸ್ವಲ್ಪ, 1 ಹಸಿಮೆಣಸಿಕಾಯಿ, 5ರಿಂದ 6 ಬೀನ್ಸ್, 1 ಮೀಡಿಯಮ್ ಸೈಜ್ ಟೊಮೊಟೊ, ಅದನ್ನ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ, 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 2-3 ಸ್ಪೂನಷ್ಟು ಮೊಸರು, 1/2 ಟೇಬಲ್ ಸ್ಪೂನ್ ಅಚ್ಕಾರ್ ಪುಡಿ, 1/2 ಟೇಬಲ್ ಸ್ಪೂನ್ ಗರಂ ಮಸಾಲ, 1/2 ಟೇಬಲ್ ಸ್ಪೂನ್ ಧನಿಯಾ ಪೌಡರ್, ಒಂದು ಸ್ವಲ್ಪ ಕಸೂರಿ ಮೆಂತೆ, 1 ಏಲಕ್ಕಿ, 1-2 ಹೆಸರಷ್ಟು ಚಕ್ಕೆ, 1 ಸ್ಟಾರ್ ಹೂವು, 3 ಲವಂಗ. ಮಾಡೋದಕ್ಕೆ ಎಣ್ಣೆ, 1 ಗ್ಲಾಸಷ್ಟು ಅಕ್ಕಿ ತಗೊಂಡಿದ್ದೀನಿ. ಇವಾಗ ನಾವು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಇವಾಗ ನಾನು ಎಣ್ಣೆ ತಗೋತಾ ಇದ್ದೀನಿ. ಇದು ಕಡಲೆಕಾಯಿ ಎಣ್ಣೆ. ಒಂಚೂರು ಕಾಯಲಿ. ಇದು ಯಾವ ಕಡಲೆಕಾಯಿ ಎಣ್ಣೆ? ಅಂಗಡಿಯಲ್ಲಿ ತಂದಿರೋದ ಅಥವಾ ರೆಡಿಮೇಡ್ ಬರೋದು? ಇದೆಲ್ಲ ಇದು ರೆಡಿ ಮಾಡಿಸಿರೋದು. ಕಡಲೆಕಾಯಿ ಕೊಟ್ಬಿಟ್ಟು ನ್ಯಾಚುರಲ್ ಎಣ್ಣೆ ಇದು. ಹೌದಾ? ಇವಾಗ ನಾನು ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕ್ತಾ ಇದ್ದೀನಿ. ಎಷ್ಟು ಈರುಳ್ಳಿ ಹಾಕಬೇಕು? 2 ಸ್ಲೈಸಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ. ಹೌದಾ? ನೀವು ಎಣ್ಣೆ ಎಲ್ಲಿಂದ ತರೋದು? ಅದು ಎಲ್ಲಿ ರೆಡಿ ಮಾಡಿಸೋದು ನೀವು? ನಾವಿಲ್ಲೇ ಮೂಡ್ಲುಪಾಳ್ಯದಲ್ಲಿ, ವಿಜಯನಗರ ಮೂಡ್ಲುಪಾಳ್ಯದಲ್ಲಿ ರೆಡಿ ಮಾಡಿಸ್ತೀವಿ. ಇದು ಹೆಲ್ತ್ ತುಂಬ ಒಳ್ಳೆಯದು. ಹೆಂಗೆ ಪರ್ ಲೀಟ್ರ್ ಹೆಂಗೆ? ಇದು 300 ರೂಪಾಯಿ ಲೀಟ್ರ್ ತಗೋತಾರೆ. ಹೌದಾ? ಇದು ಈರುಳ್ಳಿ ಎಲ್ಲ ತುಂಬ ಚೆನ್ನಾಗಿ ಫ್ರೈ ಆಗಲಿ. ಒಂಚೂರು ಗೋಲ್ಡನ್ ಕಲರ್ ಬರೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಕಾಳು ನೀವೇ ಕೊಡ್ತೀರಾ? ಅವ್ರದ್ದೇ ಕಾಳು ಇರ್ತದೆ ಈರುಳ್ಳಿದು, ಇದ್ರದ್ದು, ಕಡಲೆ ಬೀಜದ್ದು ಕಾಳು ಅವ್ರ ಹತ್ರನೇ ಇರುತ್ತೆ, ನಾವು ತಗೋಬೇಕು. ಇಲ್ಲಾಂದ್ರೆ ನಮ್ಮ ಹತ್ರ ಇರೋ ಕಾಳು ತಗೊಂಡ್ಬಿಟ್ಟು ನಾವು ಹಾಕ್ಸ್ಕೊಂಡ್ ಬರ್ಬೋದು ಎಣ್ಣೆನ. ನೋಡಿ, ಈ ಥರ ನೀಟಾಗಿ ಸ್ಲೈಸ್ ಆಗಿರೋ ಈರುಳ್ಳಿನ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಈರುಳ್ಳಿ ಫ್ರೈ ಆಗಬೇಕು. ನೋಡಿ, ಈ ಥರ ಬ್ರೌನ್ ಕಲರ್ಗೆ ಈರುಳ್ಳಿ ಫ್ರೈ ಆಗಬೇಕು. ಆದ ನಂತರ ಇವಾಗ ಇದು ನಾನು ಒಂದು ಪ್ಲೇಟ್ಗೆ ಎತ್ತಿಟ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಬ್ರೌನ್ ಆಗಬೇಕಾ? ಹೌದು. ಇದು ಮೇಲ್ಗಡೆ ಹಾಕಕ್ಕೆ ಬಿರಿಯಾನಿಗೆ ಲಾಸ್ಟಲ್ಲಿ ಹಾಕಕ್ಕೆ ಸ್ವಲ್ಪ ಎತ್ತಿಟ್ಕೊತಾ ಇದ್ದೀನಿ. ಹೌದಾ? ಅದಾದ ನಂತರ ಒಂಚೂರು ಗಾರ್ಲಿಕ್ ಪೇಸ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದೊಂಚೂರು ಫ್ರೈ ಆಗಲಿ. ಇನ್ನೂ ಬ್ರೌನಿಶ್ ಆಗ್ಬೇಕದು? ಇಲ್ಲ, ಇಷ್ಟೇ. ಕಪ್ಪೆ ಆಗೋಯ್ತಲ್ಲ. ಆಮೇಲೆ ಇದು ಮೆಣಸಿಕಾಯಿ, ಹೆಚ್ಚಿಟ್ಟಿರೋ ಮೆಣಸಿಕಾಯಿ, ಬೀನ್ಸ್, ಇದೆಲ್ಲ ಹಾಕಿ ನೀಟಾಗಿ ಫ್ರೈ ಮಾಡಿ. ಏನು ತೊಂದರೆ ಇಲ್ವಾ? ಏನಿಲ್ಲ, ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ. ಕ್ಯಾರೆಟು, ಹೆಚ್ಚಿಟ್ಕೊಂಡಿರೋ ಟೊಮೊಟೊ, ಕಟ್ ಮಾಡಿ ಇಟ್ಟಿರೋ ಟೊಮೆಟೊ, ಇದೆಲ್ಲ ಒಂಚೂರು ನೀಟಾಗಿ ಫ್ರೈ ಆಗಲಿ. ಟೊಮೊಟೊ ಎಲ್ಲ ನೀಟಾಗಿ ಬೈದ ಮೇಲೆ ಉಪ್ಪು ಹಾಕತ್ತೀನಿ. ಇದು ನೀಟಾಗಿ ಫ್ರೈ ಆಗಲಿ. ಒಂದು ಟೇಬಲ್ ಸ್ಪೂನ್ ಅಷ್ಟು ಉಪ್ಪು, ನಿಮ್ಮ ರುಚಿಗೆ ತಕ್ಕಷ್ಟು. ನೀವು ಯಾವ ಥರ ಅಡುಗೆ ಮಾಡ್ತೀರೋ ಅದ್ರ ಮೇಲೆ. ನಾವು ಮಾಡ್ತಾ ಇರೋದು ಬರೀ ಇಬ್ಬರಿಗೆ ಆಗಷ್ಟು. ಈ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ನಾನು ಕಸೂರಿ ಮೆಂತೆ ಹಾಕತ್ತಾ ಇದ್ದೀನಿ. ಒಂದು ಸ್ವಲ್ಪ, 1 ಏಲಕ್ಕಿ, ಸ್ಪೈಸಸ್ ಎಲ್ಲ ನಾನು ಇವಾಗಲೇ ಹಾಕತ್ತಾ ಇದ್ದೀನಿ. ಇದೊಂಚೂರು ನೀಟಾಗಿ ಫ್ರೈ ಆಗಲಿ. ಇದೊಂಚೂರು ನೀಟಾಗಿ ಫ್ರೈ ಆದಮೇಲೆ ಮೊಸರು ಹಾಕತ್ತಾ ಇದ್ದೀನಿ. ಏನಕ್ಕೆ ಮೊಸರು?
ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ, ಟೇಸ್ಟ್ ಬರಲಿ ಅಂತ ಮೊಸರು. ಎಲ್ಲರೂ ಬಿರಿಯಾನಿ ಮೊಸರು ಯೂಸ್ ಮಾಡ್ಕೊತಾರೆ. ಇವಾಗ ನಾನು ಇದೆಲ್ಲ ನೀಟಾಗಿ ಫ್ರೈ ಆಗಿದೆ ನೋಡಿ, ಎಣ್ಣೆ ಬಿಟ್ಕೊತಾ ಇದೆ. ಎಣ್ಣೆ ಬಿಟ್ಕೊಂಡ ನಂತರ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ಅಷ್ಟು ನೀರು ಹಾಕತ್ತಾ ಇದ್ದೀನಿ. ಇವಾಗ 2 ಗ್ಲಾಸ್ ಅಷ್ಟು ನೀರು ಹಾಕೊಂಡಿದ್ದೀನಿ. ಇದು ಚೆನ್ನಾಗಿ ಕುದಿ ಬರಲಿ. ಅಷ್ಟರಲ್ಲೇ ನಾವು ಅಕ್ಕಿ ತೊಳ್ಕೊಂಬರೋಣ. ಅಕ್ಕಿನ ಒಂದು 3 ಸಾರಿ ನೀಟಾಗಿ ತೊಳ್ಕೊಬರ್ತೀನಿ. ನೀವು ನೋಡ್ಬೋದು ಫ್ರೆಂಡ್ಸ್, ಇವಾಗ ನೀರು ತುಂಬ ಚೆನ್ನಾಗಿ ಕುದಿ ಬರ್ತಾ ಇದೆ. ಇವಾಗ ನಾವು ತೊಳೆದಿಟ್ಕೊಂಡಿರೋ ಅಕ್ಕಿನ ಹಾಕೋಣ. ಇವಾಗ ನಾನು ಹಾಕ್ತಾ ಇದ್ದೀನಿ, ನೋಡ್ತಾ ಇದ್ದೀರಾ. ಇವಾಗ ತೊಳೆದಿಟ್ಕೊಂಡಿರೋ ಪೂರ್ತಿ ಎಲ್ಲ ಅಕ್ಕಿನ ನಾನು ಹಾಕಿದೆ. ಇವಾಗ ಇದು ನಂತರ ಕುದಿ ಬರಲಿ ಚೆನ್ನಾಗಿ. ಕುದಿ ಬಂದಮೇಲೆ ಇವಾಗ ನಾನು ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಹಾಕ್ತಾಯಿದ್ದೀನಿ ಮೇಲೆ. ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಅದಾದಮೇಲೆ ನಾವು ಎತ್ತಿಟ್ಕೊಂಡಿರೋ ಈರುಳ್ಳಿ, ಹಿಂಗೆ ನೋಡಿ ಮೇಲೆ ಈ ಥರ ಈರುಳ್ಳಿ ಹಾಕತ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆದರೆ ಬೇಕಂದರೆ ತುಪ್ಪ ಹಾಕೋಬೋದು. ನಮ್ಗೆ ತುಪ್ಪ ಇಷ್ಟ, ಹಂಗಾಗಿ ನಾವು ತುಪ್ಪ ಹಾಕತ್ತಾ ಇದ್ದೀವಿ. ಇವಾಗ ನಾನು ನೋಡಿ ತುಪ್ಪ ಮೇಲ್ಗಡೆ ತುಪ್ಪ ಹಾಕತ್ತಾ ಇದ್ದೀನಿ. ಎಲ್ಲಿಂದ ತಂದಿದ್ದು? ಇದು ಹಸುವಿನ ತುಪ್ಪ, ನಾವು ಊರಿಂದ ತರಿಸ್ಕೊತೀವಿ. ಯಾವ ಹಸು? ನಾಟಿ ಹಸುನ ಏನು ಎಮ್ಮೆನ? ಇದು ನಾಟಿ ಹಸು. ಹೌದಾ? ಇದು ತುಂಬ ಹೆಲ್ತಿಗೆ ಒಳ್ಳೆಯದು, ಚೆನ್ನಾಗಿರುತ್ತೆ. ಇದೆಲ್ಲ ಹಾಕ್ಬಿಟ್ಟು ಇವಾಗ ಒಂದ್ಸಾರಿ ಇವಾಗ ನೋಡಿ ಫ್ರೆಂಡ್ಸ್, ಎಲ್ಲ ಹಾಕಿದ ನಂತರ ತುಂಬ ಚೆನ್ನಾಗಿ ಕುದಿ ಬರ್ತಾ ಇದೆ. ಇವಾಗ ಒಂದು ಮಿಕ್ಸಪ್ ಮಾಡ್ಕೊಳ್ಳೋಣ. ಇವಾಗ ನೋಡಿ ಈ ಥರ ಮಿಕ್ಸಪ್ ಮಾಡ್ಕೊಂಡ್ರೆ ಆಮೇಲೆ ನೀವು ಮಿಕ್ಸ್ ಮಾಡೋ ಅವಶ್ಯಕತೆ ಇರಲ್ಲ. ಬಿರಿಯಾನಿನ ತುಂಬ ಚೆನ್ನಾಗಿ ಬಂದಿರುತ್ತೆ ಫ್ರೆಂಡ್ಸ್, ನಿಮಗೂ ಇಷ್ಟ ಆಗುತ್ತೆ ನೋಡಿ ಫ್ರೆಂಡ್ಸ್. ಲೈಕ್ ಮಾಡಿ. ಇವಾಗ ನಾವು ಲಿಡ್ನ ಕ್ಲೋಸ್ ಮಾಡ್ಕೊಳ್ಳೋಣ, ಕುಕ್ಕರ್ ಲಿಡ್ನ. ಇವಾಗ ಕುಕ್ಕರ್ ಲಿಡ್ ಕ್ಲೋಸ್ ಆಯಿತು. ಇವಾಗ ನಾವು 3 ವಿಷಿಲ್ ಕೂಗಿಸ್ಕೋಬೇಕಾಗುತ್ತೆ. 3 ವಿಷಿಲ್ ಕೂಗಿಸ್ಕೊಂಡ್ರೆ ಬಿರಿಯಾನಿ ರೆಡಿ ಆಗುತ್ತೆ ನೋಡಿ ಫ್ರೆಂಡ್ಸ್. ಇವಾಗ 3 ವಿಸಿಲ್ ಆಯಿತು. ಇವಾಗ 3ನೇ ವಿಸಿಲ್ ಬರ್ತಾ ಇದೆ. ಇವಾಗ ನಾವು ಇದನ್ನ ಆಫ್ ಮಾಡ್ಕೊಳ್ಳೋ ಸಮಯ. 3 ವಿಸಿಲ್ ಆದರೆ ತುಂಬ ಚೆನ್ನಾಗಿರುತ್ತೆ. 2 ವಿಸಿಲ್ಗೆಲ್ಲ ಆಫ್ ಮಾಡ್ಕೊಂಡ್ರೆ ತುಂಬ ಉದುರಾಗಿರುತ್ತೆ. 3 ವಿಸಿಲ್ ಆದರೆ ಅನ್ನ ಸ್ಮೂತಾಗಿ ಬರುತ್ತೆ. ಹಂಗಾಗ್ಬಿಟ್ಟು ನಾನು 3 ವಿಸಿಲ್ ಹೊಡಿಸ್ಕೊತಾ ಇದ್ದೀನಿ ನೋಡಿ. ವಿಸಿಲ್ ಬರ್ತಾ ಇದೆ, ಹಂಗಾಗಿ ವೇಟ್ ಮಾಡ್ತಾ ಇದ್ದೀನಿ. ವಿಸಿಲ್ ಬಂತು, ಇವಾಗ ಆಫ್ ಮಾಡ್ಕೊಳ್ಳೋಣ. ಇವಾಗ ಒಂದ್ಸರಿ ಅನ್ನ ತಣ್ಣಗಾದ್ಮೇಲೆ ರೈಸ್ ನಾನು ನಿಮಗೆ ತೋರಿಸ್ತೀನಿ, ಹೆಂಗಿರುತ್ತೆ ಅಂತ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ. ಹಾಗೆ ನಾವು ಆಮೇಲೆ ಆಫ್ ಮಾಡಿದ್ಮೇಲೆ ಅನ್ನ ಕುಕ್ಕರ್ ತಣ್ಣಗಾದ್ಮೇಲೆ ತೋರಿಸ್ತೀನಿ ಹೆಂಗೆ ಬಂದಿದೆ ಅಂತ ನೋಡುವಂತ್ರಿ. ನೋಡಿ ಫ್ರೆಂಡ್ಸ್, ಇವಾಗ ಕುಕ್ಕರ್ ತಣ್ಣಗಾಗಿದೆ. ಇವಾಗ ನಾನು ಕುಕ್ಕರ್ನ ಓಪನ್ ಮಾಡ್ತಾ ಇದ್ದೀನಿ. ನೋಡಿದ್ರಾ, ಈ ಥರ ಬಂದಿದೆ ಫ್ರೆಂಡ್ಸ್. ಇವಾಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ಹೆಂಗೆ ಬಂದಿದೆ. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಇವಾಗ ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಇವಾಗ ನಿಮಗೆ ಬೇಕಂದರೆ ನೀವು ಮಿಕ್ಸ್ ಮಾಡ್ಕೋಬೋದು. ಇಲ್ಲಪ್ಪ ನಾವು ಹಿಂಗೆ ಇದೆ ಚೆನ್ನಾಗಿದೆ ಅಂತ ಅಂದ್ಕೊಂಡವರು ನೋಡಿ. ಇವಾಗ ನಾನು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡಿದ್ರಾ ಯಾವ ಥರ ಬಂದಿದೆ ಅಂತ ಕಾಣಿಸ್ತಾ ಇದೆಯಾ? ತುಂಬ ಚೆನ್ನಾಗಿ ಬರುತ್ತೆ ಬಿರಿಯಾನಿ. ಟೇಸ್ಟ್ ಮಾಡಿಬಿಟ್ಟು ನೀವು ಒಂದ್ಸಲ ನಿಮ್ಮ ಮನೇಲಿ ಈ ರೆಸಿಪಿನ ಟ್ರೈ ಮಾಡಿ ಫ್ರೆಂಡ್ಸ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ. ವೆಜ್ ಬಿರಿಯಾನಿ.